आपलं स्वागत. पाहूयात आजच्या ताज्या घडामोडी. वीरेंद्र हेगडे यांचे सामाजिक कार्य अद्वितीय असून समाजातील गरीब लोकांच्या प्रगतीसाठी ते एक आशा किरण ठरले असून धार्मिक कार्यातही त्यांनी आपला ठसा उमटवला असून येणाऱ्या पिढीसाठी हा एक आदर्श आहे, असे मत कवलगुड सिद्ध आश्रमाचे अमरेश्वर महास्वामीजी यांनी केले. ते शिरगुपी येथील मल्लिकार्जुन मंदिर सभागृहात श्री क्षेत्र धर्मस्थळ ग्राम अभिवृद्धी BC ट्रस्ट कागवाड प्रगती महिला स्वसहाय्य संघ शिरगुपी यांच्या संयुक्त विद्यमाने आयोजित महालक्ष्मी पूजा व विविध कार्यक्रमात बोलत होते. यावेळी प्रमुख पाहुण्यांच्या हस्ते देवी प्रज्वलन करून कार्यक्रमाला सुरुवात झाली. यावेळी अथनी जिल्हा संस्थेच्या संचालिका नागरत्ना हेगडे, अभयकुमार अकिवाटे, उगार बुद्रुक ग्रामपंचायत उपाध्यक्ष अमीन शेख यांनी आपले मनोगत व्यक्त केले. यावेळी शिरगुपी ग्रामपंचायत अध्यक्ष शोभा गदाळे, सुभाष पाटील यांच्यासह विविध महिला स्वसहाय्य संघाच्या प्रतिनिधी व विविध गावातील शौर्य समितीचे प्रतिनिधी मोठ्या संख्येने उपस्थित होते. संजीव मराठे यांनी आभार मानले. SB न्यूजसाठी इंगळीहून राजू कोळी. ಒಬ್ಬ ಯಜಮಾನ ದಿನನಿತ್ಯ ಬರ್ತದೆ, ಅವನಿಗೆ 100 ರೂಪಾಯಿ ಕೊಡ್ತದೆ, ಇವನಿಗೆ 100 ರೂಪಾಯಿ ಕೊಡ್ತಿಲ್ಲ. ಒಂದ್ ದಿವಸ ಅವರು 1 ವರ್ಷ ಪ್ರವಾಸಕ್ಕೆ ಹೋಗೋ ಪ್ರಸಂಗ ಬಂತು. ಇವನಿಗೆ 1 ವರ್ಷದ ದುಡ್ಡು ಕೊಟ್ಟರು, ಇವನಿಗೆ 1 ವರ್ಷದ ದುಡ್ಡು ಕೊಟ್ಟರು. ಅವರು 2 ವರ್ಷ ಬಿಟ್ಟು ಬಂದ್ಬಿಟ್ರು. ಈ ಪುಣ್ಯಾತ್ಮ 1 ವರ್ಷದ ದುಡ್ಡೆಲ್ಲ ಒಮ್ಮೆ ತಿಂದು ಚೈನಿ ಮಾಡಿಬಿಟ್ಟಿದ್ದ. ಬಂದ್ಬಿಟ್ರು. ಅವ್ನು ನೋಡಿ ಭಾಳ ದುಃಖ ಮಾಡ್ಕೊಂಡು ನೀವು ಹೋಗ್ಬಿಟ್ರಿ, ನನಗೆ ಹೈರಾಣ ಹಿಡಿದು ಬಿಡ್ತೀರಿ. ಅವಾಗ ಹೇಳಿದ್ರು, ನಾನು ಎಲ್ಲಿ ಹೋಗೋದಲ್ಪ, ಮತ್ತೆ ದಿನನಿತ್ಯ ನಿನಗೆ ದುಡ್ಡು ಕೊಡ್ತನೋ, ಆರಾಮ ಹೇಳೋದು. ನಿಮ್ಮ ಜೋಡಿ ಇನ್ನೊಬ್ಬಿದ್ದ ಅಂದ. ಅಷ್ಟು ಹೇಳೋದ್ರಲ್ಲಿ ನಾ ತಗೊಂಡು ಬಂದ. ನೀವೇನು ಒಬ್ಬೇ ದುಡ್ಡು ಕೊಟ್ಬಿಟ್ರಿ, ನಾನು ಮಾರ್ಕೆಟ್ ಹೂ ತಗೊಂಡು ಬನ್ನಿ, ಹೂ ತಗೊಂಡು ಬಂದು ದೇವಸ್ಥಾನದಿಂದ ಮಾಲೆ ಕಟ್ಟಿನಿ. ಆ ಮಾಲೆ ಕಟ್ಟಿ ಹೋಗೋವರು ಜನರಿಗೆ ಮಾಲೆ ಕೊಟ್ಟಿ, ಅದರಿಂದ ಸಂಬಳ ನನಗೆ ಅನುಕೂಲ ಆಯ್ತು, ಲಾಭ ಬಂತು. ಆ ಲಾಭ ಒಳಗೆ ಒಂದು ಕೋಕ ಹೊಡಿಸೀನಿ. ಆ ಕೋಕದೊಳಗೆ ಕಾಯಿ, ಕರ್ಪೂರ, ತೆಂಗಿನಕಾಯಿ ಇಟ್ಟು ನಾನು ಸ್ವಂತ ಕಾಲ ಮೇಲೆ ನೀವು ಕೊಡ್ಲಿಲ್ಲ ಅಂದ್ರು ನಾ ಬದುಕ್ತೇನೆ ಅಂತಕ್ಕಂಥ ಭರವಸೆಯಿಂದ ನಾನು ಬದುಕನ್ನು ಕಟ್ಕೊಂಡಿ ಅಂತಕ್ಕಂಥ ಮಾತಾಡ್ತಾರೆ. ಅದಕ್ಕೆ ಲಿಂಬಿಕಾಯಿ ನಿಮ್ಮೆಲ್ಲರ ಕೈಯಾಗ ಕೊಟ್ಟಾರ. ಯಾರು ಪುಣ್ಯಾತ್ಮರ ಶರಬತ್ ಮಾಡಿ ಕುಡಿತೀರಿ, ಯಾರು ಉಪ್ಪಿನಕಾಯಿ ಚುಣ್ತೀರಿ, ಯಾರೇನು ಹುಳಿ ಐತೆ ತಿಳ್ಕೊಂಡು ಒಗೆದು ಬಿಡ್ತೀರಿ. ಆದರೆ ಬಳಸ್ತಕ್ಕಂಥ ಕಲೆ ಯಾರಿಗೆ ಗೊತ್ತಿರ್ತದ ಅವ್ರು ಮಾತ್ರ ಸಮಾಜ ಜೀವನ ಕಟ್ಕೊಳಕ್ ಬರ್ತದ. ಜೀವನ ಹುಟ್ಟುದು ನಿಮ್ಮ ಕೈಯೊಳಗಿಲ್ಲ, ಸಾವುದು ನಿಮ್ಮ ಕೈಯೊಳಗಿಲ್ಲ. ಆ ಹುಟ್ಟು ಸಾವುಗಳ ಮಧ್ಯದಲ್ಲಿ ಬದುಕು ಅಂತಕ್ಕಂಥದಲ್ಲ, ಆ ಬದುಕು ಕಟ್ಕೊಳ್ಳೋದು ನಿಮ್ಮ ಕೈಯೊಳಗೈತೆ ಅಂತಕ್ಕಂಥ ಮಾತು ನೀವೆಲ್ಲ ನೆನಪಿಟ್ಕೋರಿ. ಈ ಪರಮಾತ್ಮನ ಅನುಗ್ರಹ ಹೇಗೈತಿ ಅಂತ ಕೇಳಿದ್ರೆ, ದೇವರ ಅನುಗ್ರಹ ಹೇಗೈತಿ ಅಂತ ಕೇಳಿದ್ರೆ, ನಮ್ಮ ಬದುಕು ಏನಾಗ್ಬೇಕಂತ ಕೇಳಿದ್ರೆ, ಅವ್ರು ಹೆಂಗ್ ಮಾಡ್ಯಾರ, ಹೆಂಗ್ ಮಾಡ್ಯಾರ, ಇನ್ನೊಬ್ಬರು ಗೊಡವೆ ನಮ್ಗೆ ಬೇಕಾಗಿಲ್ಲ. ನಾನು ಸಮಾಜಕ್ಕಾಗಿ ಏನ್ ಮಾಡ್ತಾ ಇದ್ದೀನಿ, ನನ್ನ ಮನೆತನಕ್ಕಾಗಿ ಏನ್ ಮಾಡ್ತಾ ಇದ್ದೀನಿ, ನನ್ನ ಆಜುಬಾಜು ಮನೆಯವರಿಗೆ ನಾನು ಏನ್ ಮಾಡ್ತಾ ಇದ್ದೀನಿ, ಕಲ್ಪನೆ ನಿಮ್ದು ಇರ್ಬೇಕು. ನಿಮ್ ಬೆಳಗಿನ ಜಾವದೊಳಗೆ ಅವ್ರಿಗಿಂತ ಮೊದಲು ನಿಮ್ಮ ಮನೆ ಎದ್ದಿರ್ತೀರಿ, ನೀವು ಕಸ ಹೊಡಿತಿರ್ತೀರಿ ಹೊರಗೆ ಅಂಗಳಲ್ಲ. ಆ ಕಸ ಒಯ್ದು ಪೂರ್ತಿ ತುಂಬಿ ಡಬ್ಬ್ಯಾಗ ಹಾಕಿರೋದ್ರೆ ನೀವು ಜೀವಾಗಿ ಧರ್ಮಸ್ಥಳಕ್ಕೆ ಅದಿರ ತಿಳ್ಕೊತನ್ನ. ಅದೇ ಕಸ ಮತ್ತೊಬ್ರು ಭಾಗ ಒಂದು ಒತ್ತಿ ಬಿಟ್ರಿ ಅಂದ್ರೆ ನೀವು ಸುಮ್ಮನೆ ನಿಮಿತ್ತಿಗೆದಿರಿ ಅಂತಕ್ಕಂಥ ಭಾವನೆ ಬಂದ್ಬಿಡ್ತದೆ. ನಮ್ಮಿಂದ ಯಾರಿಗೆ ತೊಂದರೆ ಆಗಬಾರ್ದು ಅಂತ ಬದುಕು ನಮಗಾಗಬೇಕ. ಯಾಕಂದ್ರೆ ಪರಮಾತ್ಮ ನೋಡೋರು ಕಲಾಕೃತಿ ಹೇಗಿರ್ಬೇಕು. ಕೆಟ್ಟ ನಾವೇ ಕೊಳಚೆ ನೀರು ಮಾಡೇವಿ ಅಂತಲ್ಲಿ ಪುಣ್ಯಾತ್ಮ ಒಂದು ಮರ ಎದ್ದದ. ಆ ಮರದೊಳಗೆ 4 ಹೂವು ಎದ್ದಾವ. ಆ ಹೂವ ಏನ್ ಮಾಡ್ಯದ, ಎಲ್ಲ ಸುಗಂಧ ಮಾಡಾಕತ್ತೈತಿ. ತೆಳಗ್ ಹೊಲಸಂತೆ ಕಲ್ಪನೆ ಇಟ್ಕೊಂಡಿಲ್ಲ. ಅಂತ ಹೊಲಸಿನ ವ್ಯವಸ್ಥೆಯೊಳಗೂ ಕೂಡ ಪರಮಾತ್ಮ ಸುಗಂಧವನ್ನು ಸೂಸ್ತಕ್ಕಂಥ ಹೂವನ್ನು ಕೊಟ್ಟಾನಂದ್ರ ನಮಗಿಷ್ಟು ಚಲೋ ಬದುಕನ್ನು ಕೊಟ್ಟಾನ. ವಾಲ್ಯಾಕ್ ಒಳ್ಳೆಟ್ಟು ಪಾಪ ಯಾರು ಮಾಡಿಲ್ಲ, ನೀವು ವಾಲ್ಯಾಕ್ ಒಳ್ಳೆಟ್ಟು ಪಾಪ ಯಾರು ಮಾಡಿಲ್ಲ ನಾವು. ಆದರೆ ಬಂಧುಗಳೇ, ಮನುಷ್ಯ ಜನ್ಮ ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ಜನ್ಮ ಸಿಕ್ಕದ. ಗುಡಿಯಾಗ ಪುಣ್ಯಾತ್ಮರೇ, ಅದಕ್ಕೆ ಹೇಳ್ತಾರೆ ಪುಣ್ಯಾತ್ಮರೇ, ಮಂತ್ರ ಹೇಳೋ ತುಟಿಗಳಿಗಿಂತ ಕಾಯಕ ಮಾಡ್ತಕ್ಕಂಥ ಕೈಗಳು ಶ್ರೇಷ್ಠ ಅಂತಕ್ಕಂಥ ವಿಚಾರ ಇಟ್ಕೊಂಡು ಧರ್ಮಸ್ಥಳದಿಂದ ನಿಮ್ಮ ಕೈಗಳ ಕೆಲಸವನ್ನು ತಂದುಕೊಡ್ತಾ ಇದ್ದಾರೆ. ಎಲ್ಲ ಗಮನ ಇಟ್ಕೊಂಡು ಎಷ್ಟೇ ನಿಮ್ಗೆ ಹೇಳ್ತಾ ಇದ್ದೀನಿ, ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಕೊಡ್ರಿ. ಮನೆಗೆ ಬಂದಂಥ ಸೊಸಿ ಮಗಳಂತ ತಿಳ್ಕೊರಿ. ಮನೆಗೆ ಬಂದಂಥ ಸೊಸೆಯನ್ನು ಮಗಳಂತ ತಿಳ್ಕೊರಿ. ಆ ಮನೆಯೊಳಗೆ ಸೊಸೆಯಾಗಿ ಯಾರ ಕಾಲ ಇಡ್ತೀರಿ, ಅಲ್ಲಿ ನಿಮ್ಮ ಹೋದಾಳ, ಅಲ್ಲಿ ನಿಮ್ಮ ಹೋದಾಳ ಪಾನ ತೆಗೆದೋಗಿರಿ. ಈ ಹೊತ್ತಿ ನಡ್ಕೊಂಡು ನಾ ಯಾವಾಗ ಮನ್ಯಾಗ ಕಾಲಿಟ್ಟಿನಿ, ಅವು ಸುಳ್ಳ, ಈಕಿನ ಹತ್ತಿರ್ತಕ್ಕಂಥಕ್ಕಿನ ನಮ್ಮ ಅವ್ವ ಅಂತಕ್ಕಂಥ ಭಾವ ನಿಮ್ಮಲ್ಲಿ ಬಂತಂದ್ರೆ ಇದೇ ಮಂತ್ರಾಲಯ ಆಗ್ತದೆ, ಇದೇ ಸ್ವರ್ಗ ಆಗ್ತದೆ. ಇಂಥ ಭಾವನೆ ಈ ಧರ್ಮಸ್ಥಳದಲ್ಲಿ ವಿಶೇಷವಾಗಿರ್ತಕ್ಕಂಥ. ಯಾಕಂದ್ರೆ ಆಗಲೇ ಹೇಳಮ್ಮ ನಮ್ಮಲ್ಲಿ ಕೂಡ 13 ಲಕ್ಷ ಖರ್ಚು ಮಾಡಿ ಸುಂದರವಾದಂಥ ಕೆರೆಯನ್ನು ಕಟ್ಟ್ಯಾರ. ಆಗಲೇ ನಾನು ಮನೆ ಸಂಜೀವ್ ಸರ್ ಹೇಳಿ, ಕೆರೆ ಕಟ್ಟಿದೀವಿ, ನೀರು ಬರಕ್ಕೆ ಎಲ್ಲ ಸೋರ್ಸ್ ಬಂದಾಗಿಬಿಟ್ಟಾವ. ನಾನು ಈಗಾಗಲೇ ರೈತರ ಕಡೆಯಿಂದ ಕೆಲವೊಂದಿಷ್ಟು ದುಡ್ಡು ಕಲೆಕ್ಟ್ ಮಾಡೀನಿ, ಆದರೂ ಅದು ಕೈ ಮೂಡ್ತಾ ಇಲ್ಲ. ಮತ್ತೊಮ್ಮೆ ನಿಮ್ಮ ಧರ್ಮಸ್ಥಳದಿಂದ ಬಹುತೇಕ 1 ಕಿಲೋಮೀಟರ್ ಪೈಪ್ಲೈನ್, ಬಸವೇಶ್ವರ ಯಾತ್ರೆ ನೀರಾವರಿಯಿಂದ 1 ಕಿಲೋಮೀಟರ್ ಪೈಪ್ಲೈನ್ ತಂದ್ರೆ ಅಂದ್ರೆ ನಮ್ಮ ಕೆರೆ ನಿರಂತರವಾಗಿ 400 ಎಕರೆ ಜಮೀನು ಉಳ್ತದ ಅಂತಕ್ಕಂಥ ಒಂದು ವಿಷಯನ ಇಟ್ಟಾಗ ಬುದ್ಧಿ ನೀವು ಏನೇನೈತಿ ಅಂತಕ್ಕಂಥ ನಮ್ಮ ಅಧಿಕಾರಿಗಳ ಗಮನಕ್ಕೆ ತರ್ತೀವಿ.
ಅದ್ರ ಎಸ್ಟಿಮೇಟ್ ಮಾಡಿಕೊಡ್ರಿ. ನೀವೇ ಸ್ವತಃ ಒಂದ್ಸಲ ಧರ್ಮಸ್ಥಳಕ್ಕೆ ಹೋದ್ರಿ ಅಂದ್ರೆ ಬುದ್ಧಿಜೀವರಿಗೆ ನೀವೇ ಭೇಟಿ ಅದ್ರಾಗ ಮತ್ತೆ ಕ್ಯಾರಿ ಅಂದ್ರೆ ಬಹಳ ಪ್ರೀತಿಯಿಂದ ಅವ್ರು ಗಮನ ಹರಿಸ್ತಾರೆ ಅಂತಕ್ಕಂಥ ಮಾತು ನನಗೆ ಬಹಳ ಖುಷಿ ಆಗ್ತದೆ. ಯಾಕಂದ್ರೆ ಬಂಧುಗಳೇ, ಒಂದಲ್ಲ ಎರಡಲ್ಲ 13 ಲಕ್ಷ ಏನು ಬಯಕೆಲ್ಲ ನಾಳೆ ನಮ್ಗೆ ಓಟ್ ಬರ್ಬೇಕಂತ ವಿಚಾರ ಇಲ್ಲ. ಇನ್ನೊಬ್ರು ಮಾಡೋದು ಏನೋ ಆಸೆಕ್ಕಾಗಿ ಮಾಡ್ತಿರ್ತಾರೆ. ಧರ್ಮಸ್ಥಳದ ಆಸೆ ಏನು ಅಂತ ಕೇಳಿದ್ರೆ ನಮ್ಮ ಜನ ಗ್ರಾಮ ಸ್ವರಾಜ್ಯ ಆಗಬೇಕು ಅಂತ, ಗ್ರಾಮದ ಜನ ಸುಖಿಗಳಾಗಬೇಕು ಅಂತಕ್ಕಂಥ ಜಗವೆಲ್ಲ ನಗುತ್ತಿರಲಿ, ಜಗದೊಳವ ನನಗಿರ್ಲಿ. ಬಹುತೇಕ ವೀರೇಂದ್ರ ಹೆಗಡೆಯವರು ಯಾವ ಟಿವಿ ಮುಂದೆ ಕೂತು ನನಗೆ ಇಂಥದ್ದು ಬರಬಾರ್ದಾಗಿತ್ತು, ನಾನು ಬಹಳ ಮಂದಿಗೆ ಸಹಾಯ ಮಾಡೀನಿ, ನನಗೆ ಯಾಕಿಂತ ತಂದ್ರತ್ತು ಒಂದು ಸಲ ಕೂಡ ಎಲ್ಲಿ ಹೇಳಿಲ್ಲ. ಬರಲಿ ಮಂಜುನಾಥನ ದಯೆಯಲ್ಲಿ ಬೇಕಾದ ಬರಲಿ ಅಂತಕ್ಕಂಥದ್ದೇ ಇಟ್ಕೊಂಡು ಹೋಗಿರ್ತಕ್ಕಂಥದ್ದು. ಅಂತ ಪುಣ್ಯಾತ್ಮರಿಗೆ, ಅವರ ದಂಪತಿಗಳಿಗೆ ಮಂಜುನಾಥ ಸ್ವಾಮಿ ನಿಮ್ಮೆಲ್ಲರ ಹಾರೈಕೆ ಇನ್ನೂ 100 ವರ್ಷಗಳ ಕಾಲ ಸುಖವಾಗಿ ಬದುಕಲಿ. ಅವರ ಬದುಕಿನುದ್ದಕ್ಕೂ ಕೂಡ ಇಂಥ ಕಣ್ಣೀರು ಒರೆಸ್ತಕ್ಕಂಥ ಕಾರ್ಯಗಳು ನಿರಂತರವಾಗಿ ಸಾಗಲಿ ಅಂತಕ್ಕಂಥ ಮಾತನ್ನು ಹೇಳಿ, ನಿಮ್ಮ ಸಂಸ್ಥೆ ಏನ್ ದೊಡ್ಡ ಉಪಕಾರ ಮಾಡೈತೆ ಅಂತ ಕೇಳಿದ್ರೆ ಹೆಣ್ಮಕ್ಳು ಎಂದೂ ಕೂಡುವಂತ ಕಂಪನಿ ಅಲ್ಲ, ಆದ್ರೆ ಒಂದು ಕಡೆ ಸೇರಿಸ್ತಕ್ಕಂಥ ಕೆಲಸ ಈ ಸಂಸ್ಥೆ ನಿರಂತರವಾಗಿ ಮಾಡ್ತಾ ಇದೆ. ಇದು ಪುಣ್ಯಾತ್ಮರೇ ಒಂದು ಬದುಕನ್ನ, ಜನರನ್ನ, ನಾಡನ್ನ ಕಟ್ತಕ್ಕಂಥ ಕೆಲಸ. ಅಂತ ಕೆಲಸ ನಿರಂತರವಾಗಿ ನಿಮ್ಮಿಂದ ನಡೀಲಿ ತಿಳ್ಕೊಂಡು ಆಶಿಸಿ, ಬಹುತೇಕ ಹೇಳಿ ಮಾನ್ಯ ವ್ಯಸನ ಅಂತಕ್ಕಂಥದ್ದು ವ್ಯಸನದಿಂದ ಮುಕ್ತರಾಗಲಿ ಅಂತಕ್ಕ. ಬಹುತೇಕ ಇವತ್ತು ಗಂಡು ಮಕ್ಕಳು 35ರಿಂದ 40 ವರ್ಷದ ಒಳಗಿನವರೆಲ್ಲರೂ ಶರೀರ ಕುಡಿದು ಕಳ್ಳೆಲ್ಲ ಹೋಗಿ ಸಾವನ್ನಪ್ಪುಗಳಾದ ಪರಿಸ್ಥಿತಿ ಬಂದವ. ನಮ್ಮ ಹೆಣ್ಮಕ್ಳು ಕೂಡ ಪ್ರತಿಯೊಬ್ಬರು ಪೂಜಾ ಪುನಸ್ಕಾರ ಮಾಡೋ ಸಂದೊಳಗೆ ಸೌಭಾಗ್ಯವಾಗಿರ್ಬೇಕು, ಕುಂಕುಮ ಹಚ್ಕೋಬೇಕು, ಏನೇನೋ ನೋಡ್ಬೇಕು ಆಸೆ ಇರ್ತದ. ಅದಕ್ಕೆ ಬಂಧುಗಳೇ, ಅಂಥವ್ರಿಗೆ ಆಸ್ಪದ ಕೊಡ್ಲಾರ್ದೆ ಆದಷ್ಟು ಬೇಗ ಅವರ ಯಾವ ಮಾರ್ಗಕ್ಕೆ ಹೋದ್ರೆ ಆ ಮನುಷ್ಯ ಬಿಡುಗಡೆ ಆಗ್ತಾನೆ ಅಂತಕ್ಕಂಥದ್ದು ಕೂಡ ಬೇಗನೆ ನೀವು ನಾವು ಕುಡಿತಾನ ತಿಳ್ಕೊಂಡು ಹೊರಗಿಡ್ಲಕ್ಕೆ ಹೋಗ್ಬೇಡ್ರಿ. ಎಂತ ಕಳ್ಳದಾನಂದ್ರೂ ಕೂಡ ಬದಲಾವಣೆ ಮಾಡ್ಲಿಕ್ಕೆ ಬರ್ತದ. ಅಂತ ಬದಲಾವಣೆ ಮಾಡಿದ್ರೆ ಏನು ಮಾಡಬೇಕು ಅಂತಕ್ಕಂಥ ಕೂಲಂಕುಷವಾಗಿ ನೀವೊಂದಿಷ್ಟು ಅಭ್ಯಾಸ ಮಾಡಕ್ಕೆ ಪ್ರಾರಂಭ ಮಾಡಿದ್ರೆ ಮನೆಯನ್ನು ಸ್ವರ್ಗ ಮಾಡ್ಲಿಕ್ಕೆ ಬರ್ತದೆ ಅಂತಕ್ಕಂಥ ಮಾತನ್ನು ಹೇಳಿ ತಮ್ಗೆಲ್ಲ ಶುಭ ಕೋರಿ. ನಾನು ಬಹುತೇಕ 4-5 ತಾಸು ಜರ್ನಿ ಇರ್ತಕ್ಕಂಥದ್ದು, ನಾನು ಹೋಗ್ಲೇಬೇಕು. ಅದಕ್ಕೆ ತಮ್ಗೆಲ್ಲ ಶುಭವಾಗಲಿ, ಒಳ್ಳೇದಾಗಲಿ. ಮಂಜುನಾಥ ಸ್ವಾಮಿಯ, ಮಲ್ಲಿಕಾರ್ಜುನ ಸ್ವಾಮಿ ಆಶೀರ್ವಾದ ನಿಮ್ಗೆಲ್ಲ ಇರಲಿ. ಈ ಒಂದು ಸಂಸ್ಥೆಯಲ್ಲಿ ದುಡಿತಕ್ಕಂಥ ನಿಮ್ಮೆಲ್ಲ ಪದಾಧಿಕಾರಿಗಳ ಬದುಕು ಸುಂದರವಾಗಲಿ. ನಿಮ್ಮ ಮಕ್ಕಳು ಕೂಡ ವೀರೇಂದ್ರ ಹೆಗಡೆಯವರ ಆದರ್ಶವನ್ನು ಇಟ್ಕೊಂಡು ನಾವು ಕೂಡ ನಾಡಿಗೆ ಬೆಳಕಾಗೋಣ ಅಂತಕ್ಕಂಥ ವಿಚಾರದಲ್ಲಿ ಸಾಗಲಿ ತಿಳ್ಕೊಂಡು ಆಶಿಸಿ ನನಗೆ ಇಲ್ಲಿ ಕರೆಸಿ ಮಾತನಾಡಕ್ಕೆ ಅವಕಾಶ ಮಾಡಿ ತಮಗೆಲ್ಲ ಶುಭ ಕೋರಿ ನನ್ನ ಮಾತಾ पूर्णಗೊಳಿಸ್ತೇನೆ. ಎಲ್ಲರಿಗೂ ಶುಭ. राजकीय, सामाजिक, आर्थिक असा सर्व घडामोडींचा आढावा पाहायला विसरू नका SB न्यूज चॅनल आणि नक्कीच सबस्क्राईब करा.